ತಮ್ಮ ತೊಡೆಯ ಚರ್ಮದಿಂದಲೇ ಚಪ್ಪಲಿ ಮಾಡಿದ ಭಕ್ತರು ದೇವರಿಗಲ್ಲ, ಒಬ್ಬ ಮಾನವನಿಗೆ. ಹೌದು, 1131 ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ಜನಿಸಿತು ಲೋಕ ಕಲ್ಯಾಣದ ಒಂದು ಶಕ್ತಿ. ಸಮಾಜದ ಪರಿವರ್ತಕರಾದ ಇವರು ಇಷ್ಟಲಿಂಗ ಧಾರಣೆಯನ್ನ ಪರಿಚಯಿಸಿ ಆ ದೇವರು ನಮ್ಮ ಒಳಗೆ ಇದ್ದಾನೆ ಅಂತ ಹೇಳಿ ಅನುಭವ ಮಂಟಪವನ್ನ ಸ್ಥಾಪಿಸಿ ಇಲ್ಲಿ ಬಡವ ಶ್ರೀಮಂತ ಹೆಣ್ಣು ಗಂಡು ಎಲ್ಲರೂ ಸಮಾನವಾಗಿ ಮಾತನಾಡುವ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು. ಸುಮಾರು 12ನೇ ಶತಮಾನದಲ್ಲಿ ಹರಳಯ್ಯ ಮತ್ತೆ ಅವನ ಹೆಂಡತಿ ತಮ್ಮ ಜೀವನವನ್ನೇ ಭಕ್ತಿಗೆ ಅರ್ಪಿಸಿದರು. ಬಸವೇಶ್ವರರು ಒಂದು ಬಾರಿ ಹೆಚ್ಚಾಗಿ ಶರಣು ಎಂದಿದ್ದಕ್ಕೆ ಆ ಭಾರವನ್ನು ಇಳಿಸಲು ತಮ್ಮ ತೊಡೆಯ ಚರ್ಮದಿಂದಲೇ ಆತನಿಗೆ ಚಪ್ಪಲಿಯನ್ನ ಮಾಡಿ ಅರ್ಪಿಸಿದರು. ಇವರು ಆ ಚಪ್ಪಲಿಗಳನ್ನ ಪೂಜಿಸಿದ ವ್ಯಕ್ತಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ ಕೂಡಲ ಸಂಗಮ ದೇವ ಎಂಬ ಸುಮಾರು ವಚನಗಳಿಂದ ನಮ್ಮ ಜೀವನಕ್ಕೆ ದಾರಿದೀಪವಾಗಿರುವ ವ್ಯಕ್ತಿಯೇ ವಿಶ್ವಗುರು ಬಸವಣ್ಣ.